ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ದೋಸೆ ಮತ್ತು ಟೊಮೊಟೊ ಚಟ್ನಿ ಮಾಡ್ತಾ ಇದ್ದೀನಿ. ಅಂದರೆ ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದೀನಿ, ಚಟ್ನಿ ಮಾಡ್ತಾ ಇಲ್ಲ. ಹಾಗಾಗಿ ಮಕ್ಕಳಿಗೆ ಒಬ್ಬಳಿಗೆ ಬಾಕ್ಸು 2 ಬಾಕ್ಸ್ ಕಟ್ಟಬೇಕು. ಮಗನಿಗೆ ಇಲ್ಲ, ಇವತ್ತು ಹಾಫ್ ಡೇ ಟೆಸ್ಟ್ ಇದೆ. ಹಾಗಾಗಿ ಸ್ನ್ಯಾಕ್ಸ್ ಕೊಡಬೇಕಾಗುತ್ತೆ ಮಗಳಿಗೆ. ಅಂದರೆ ಸ್ನ್ಯಾಕ್ಸ್ ಬೇಡ, ನಾನು ತಿನ್ನಲ್ಲ ಮಮ್ಮಿ ಬೇಡ ಅಂತ ಇದ್ಲು. ಹಾಗಾಗಿ ಅವಳಿಗೆ ಸ್ನ್ಯಾಕ್ಸ್ ಏನು ಕೊಟ್ಟಿಲ್ಲ ನಾನು. ಮಗ ಇಲ್ಲಿ ತಿನ್ಕೊಂಡು ಹೋಗಿದ್ದಾನೆ. ಮಧ್ಯಾಹ್ನ ಬರ್ತಾನೆ. ಮಧ್ಯಾಹ್ನ ಅಷ್ಟರಲ್ಲಿ ಅಡುಗೆನೂ ಕೂಡ ಮಾಡಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ದೇವ್ರ ಹತ್ರ ನಾವು ಏನೇ ಒಂದಾಗಲಿ ದೇವ್ರ ಹತ್ರ ಬೇಡ್ಕೊಳ್ತೀವಲ್ವ, ಆ ಬೇಡ್ಕೊಂಡಿದ್ದನ್ನ ನಮಗೆ ದೇವ್ರು ನೆರವೇರಿಸ್ಕೊಡ್ತಾರ, ಅಥವಾ ನಾವು ದೇವ್ರ ಹತ್ರ ಏನನ್ನು ಬೇಡ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತೇಳಿ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ದೇವರನ್ನು ನೀವು ಯಾವಾಗಲೂ ಈ ರೀತಿಯಾಗಿಯೇ ಬೇಡ್ಕೊಳ್ಬೇಕಾಗತ್ತೆ. ದೇವರ ಬಳಿ ನಾವು ಬೇಡಿಕೊಳ್ಳುವ ಮೂಲಕ ನಮ್ಮ ಕೋರಿಕೆಯನ್ನು ಈಡೇರಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ದೇವರನ್ನು ಬೇಡಿಕೊಳ್ಳುವಾಗ ಕೆಲವೊಂದು ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ. ದೇವರನ್ನು ಬೇಡಿಕೊಳ್ಳುವಾಗ ನಾವು ಯಾವ ರೀತಿ ಬೇಡ್ಕೊಳ್ಬೇಕಾಗುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೇವರ ಪೂಜೆಯನ್ನು ಮಾಡುವಾಗ ದೇವರ ಬಳಿ ಏನನ್ನು ಬೇಡಿಕೊಳ್ಳದೆ ಇರುವ ಜನರೇ ಇಲ್ಲ. ಯಾಕೆಂದರೆ ಪ್ರತಿಯೊಬ್ಬರೂ ದೇವರ ಪೂಜೆಯನ್ನು ಮಾಡುವುದೇ ಆತನ ಬಳಿ ಏನನ್ನಾದರೂ ಬೇಡಿಕೊಳ್ಳುವುದಕ್ಕಾಗಿ. ಏನನ್ನು ಬೇಡಿಕೊಳ್ಳಲೇ ಇಲ್ಲವೆಂದು ನೀವು ಅಂದುಕೊಂಡರೂ ಪೂಜೆಯ ಕೊನೆಯದಲ್ಲಿ ಸದಾ ಕಾಪಾಡು ದೇವ್ರೆ ಎಂದಾದರೂ ಹೇಳಿಕೊಳ್ಳುತ್ತೇವೆ. ಇದು ಬೇಡಿಕೊಳ್ಳುವ ಒಂದು ರೂಪವಾಗಿದೆ ಅಂತಲೇ ಹೇಳಬಹುದು. ಅದೆಷ್ಟೋ ಬಾರಿ ಯಾರಲ್ಲೂ ಹೇಳಿಕೊಳ್ಳಲು ಸಾಧ್ಯವಾಗದಷ್ಟು ವಿಚಾರವನ್ನು ನಾವು ದೇವರ ಬಳಿ ನಿಂತು ಹೇಳಿಕೊಳ್ತೇವೆ. ದೇವರು ನಿಮ್ಮ ಮಾತನ್ನು ಅಥವಾ ನಮ್ಮ ಮಾತನ್ನು ಕೇಳಿಸಿಕೊಳ್ಳುತ್ತಾನೆ, ನಮ್ಮ ಬೇಡಿಕೆಯನ್ನು ಈಡೇರಿಸುತ್ತಾನೆ ಎನ್ನುವ ನಂಬಿಕೆ ಇದೆ ಎಲ್ಲರಲ್ಲೂ. ಕೆಲವರ ಮನಸ್ಸಿನಲ್ಲಿ ನಾವು ದೇವರ ಬಳಿ ಎಷ್ಟೇ ಬೇಡಿಕೊಂಡರೂ ನಮ್ಮ ಬೇಡಿಕೆ ಈಡೇರಲೇ ಇಲ್ಲವೆಂದು ಅನಿಸುತ್ತೆ. ನೀವು ದೇವರ ಬಳಿ ಕೇಳಿಕೊಂಡ ಬೇಡಿಕೆ ಈಡೇರದೇ ಇರಲು ಅದರದ್ದೇ ಆದ ಕಾರಣವಿರುತ್ತೆ. ದೇವರು ನಿಮ್ಮ ಬೇಡಿಕೆಯನ್ನು ಈಡೇರಿಸದೇ ಇರಲು ನೀವು ದೇವರನ್ನು ಬೇಡಿಕೊಳ್ಳುವಾಗ ಮಾಡುವ ಈ ತಪ್ಪುಗಳೇ ಆಗಿರ್ಬೋದಲ್ವಾ? ಮೊದಲನೇದಾಗಿ ಹೇಳೋದಾದರೆ, ರಾತ್ರಿ ಮಲಗುವ ಮುನ್ನ ಈ ಕೆಲಸವನ್ನು ಮಾಡಬೇಕಾಗುತ್ತೆ. ದೇವರನ್ನು ನಾವು ಪ್ರಾರ್ಥನೆ ಮಾಡುವುದು ತುಂಬಾ ಮುಖ್ಯ ಆಗಿರುತ್ತೆ. ದೇವರನ್ನು ಪ್ರಾರ್ಥನೆ ಮಾಡಿದಷ್ಟು ನಾವು ಅವನಿಗೆ ಹತ್ತಿರವಾಗ್ತೇವೆ. ಅವನು ನಮ್ಮೊಂದಿಗೆ ಸದಾ ಇರ್ತಾನೆ. ದೇವರ ಬಳಿ ನಾವು ಹೇಗೆ ನನಗೆ ಅದನ್ನು ಕರುಣಿಸು, ಇದನ್ನು ಕರುಣಿಸು ಎಂದು ನಮ್ಮ ಬೇಡಿಕೆಯನ್ನು ಇಡುತ್ತೇವೋ ಹಾಗೆ ಅವನು ಸಹ ನಮಗೆ ನೀಡಿರುವುದಕ್ಕೆ ನಾವು ಕೃತಜ್ಞತೆಯನ್ನು ಕೂಡ ಸಲ್ಲಿಸಬೇಕಾಗುತ್ತಲ್ವ. ಪ್ರತಿನಿತ್ಯ ರಾತ್ರಿ ಮಲಗುವ ಮುನ್ನ ನೀವು ದೇವರನ್ನು ಸ್ಮರಿಸಬೇಕಾಗುತ್ತೆ. ಈ ದಿನ ಸುಗಮವಾಗಿ ಕಳೆಯುವಂತೆ ಸಹಾಯ ಮಾಡಿದ್ದೀಯಾ, ನನ್ನ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವಂತೆ ಮಾಡಿದ್ದೀಯಾ ಎಂದು ಆತನನ್ನು ಪ್ರಾರ್ಥಿಸಿ ಮಲಗಬೇಕಾಗುತ್ತೆ. ಎರಡನೇದಾಗಿ ನೋಡೋದಾದರೆ, ಮುಂಜಾನೆ ಕೆಲಸವನ್ನು ಮಾಡಬೇಕಾಗುತ್ತೆ. ರಾತ್ರಿ ನೀವು ಹೇಗೆ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿ ಮಲಗುತ್ತೀರೋ ಹಾಗೆ ಮುಂಜಾನೆ ಕೂಡ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಬೇಕಾಗತ್ತೆ. ಮುಂಜಾನೆ ಎದ್ದಾಕ್ಷಣ ದೇವರನ್ನು ಪ್ರಾರ್ಥಿಸಬೇಕಾಗತ್ತೆ. ನನ್ನ ಈ ದಿನ ನಿನ್ನ ಕೃಪೆಯಿಂದ ಎಲ್ಲವೂ ಒಳ್ಳೆಯದೇ ಆಗಲಿ, ದಿನವಿಡೀ ಯಾವುದೇ ಸಮಸ್ಯೆಗಳು ಬಾರದಂತೆ ಬಂದರೂ ಎದುರಿಸುವಂತೆ ಶಕ್ತಿಯನ್ನು ನೀಡು ಎಂದು ಬೇಡಿಕೊಂಡು ದಿನವನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಮೂರನೇದಾಗಿ ಹೇಳೋದಾದರೆ, ಈ ಒಂದು ಪದವನ್ನು ದೇವರನ್ನು ಬೇಡಿಕೊಳ್ಳುವಾಗ ಹೇಳ್ಕೊಳ್ಬೇಕಾಗುತ್ತೆ. ಮುಂಜಾನೆ ನೀವು ಶುದ್ಧರಾದ ಬಳಿಕ ದೇವರನ್ನು ಪೂಜಿಸಿ ಆತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗುತ್ತೆ. ಈ ಸಮಯದಲ್ಲಿ ನೀವು ದೇವರ ಬಳಿ ಏನನ್ನಾದರೂ ಬೇಡಿಕೊಳ್ಳುವಾಗ ನಿನ್ನ ಸೇವೆಗಾಗಿ ಎನ್ನುವ ಪದವನ್ನು ಬಳಸಬೇಕಾಗುತ್ತೆ. ಯಾಕೆಂದರೆ ಯಾವಾಗಲೂ ನಾವು ದೇವರ ಮುಂದೆ ನಿಂತು ಸ್ವಾರ್ಥಕ್ಕಾಗಿ ಬೇಡಿಕೊಳ್ಳಬಾರದು. ಸ್ವಾರ್ಥಕ್ಕಾಗಿ ಬೇಡಿಕೊಂಡ ಬೇಡಿಕೆಯನ್ನು ದೇವರು ಎಂದಿಗೂ ನೆರವೇರಿಸುವುದಿಲ್ಲ ಅಥವಾ ಅದನ್ನು ಅಪೂರ್ಣಗೊಳಿಸಬಲ್ಲ ಎಂದು ಹೇಳ್ಬೋದಾಗುತ್ತೆ. ಹಾಗಾಗಿ ಈ ಒಂದು ಪದವನ್ನು ಬಳಸಿಕೊಂಡು ದೇವರನ್ನು ಪ್ರಾರ್ಥಿಸಿ ಅಂತ ಹೇಳ್ಬೋದು. ದೇವರೇ ಇಂದು, ಅಂದರೆ ಉದಾಹರಣೆ ಕೊಡ್ತಾ ಇದ್ದೀನಿ, ದೇವರೇ ಇಂದು ನನಗೆ ವ್ಯಾಪಾರ ಚೆನ್ನಾಗಿ ನಡೆದು ಲಾಭವಂತೆ ಅಥವಾ ಲಾಭವಾಗುವಂತೆ ಮಾಡು ಎಂದು ಬೇಡಿಕೊಳ್ಳುವಾಗ, ದೇವರೇ ನಿನ್ನ ಸೇವೆಗಾಗಿ ಇಂದು ನನಗೆ ವ್ಯಾಪಾರ ಚೆನ್ನಾಗಿ ನಡೆದು ಲಾಭವಾಗುವಂತೆ ಮಾಡು ಎಂದು ಪ್ರಾರ್ಥಿಸಿಕೊಳ್ಳಬೇಕಾಗುತ್ತೆ. ಈ ರೀತಿಯಾಗಿ ನೀವು ಈ ಪದವನ್ನು ಎಲ್ಲ ಬೇಡಿಕೆಗಳಲ್ಲೂ ಬಳಸಬೇಕಾಗುತ್ತೆ. ದೇವರನ್ನು ಬೇಡಿಕೊಳ್ಳುವಾಗ ನಾವೇಕೆ ಈ ಪದವನ್ನು ಬಳಸಬೇಕಂದ್ರೆ, ಅದು ನಮ್ಮ ಸ್ವಾರ್ಥವನ್ನು ಬಿಟ್ಟು ದೇವರ ಸೇವೆಯನ್ನು ಮಾಡುವ ಮನೋಭಾವವನ್ನು ಹೊಂದಿರಬೇಕಾಗುತ್ತೆ.
ಈ ರೀತಿಯಾಗಿ ನೀವು ದೇವರನ್ನು ಪ್ರಾರ್ಥಿಸಿದರೆ ದೇವರು ನಿಮ್ಮ ಬೇಡಿಕೆಯನ್ನು ಈಡೇರಿಸ್ಬೋದು, ಅಲ್ಲ ಈಡೇರಿಸ್ತಾರೆ ಅಂತ ನಂಬಿಕೆ ಇಟ್ಟಿರಬೇಕು. ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಮಾಡಿದ್ರೆ ದೇವರು ಎಲ್ಲದನ್ನು ಒಳ್ಳೆಯದೇ ಮಾಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ದೇವರನ್ನು ಯಾವ ರೀತಿ ಬೇಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ.